ಡಿಯರ್ ಸ್ಟೂಡೆಂಟ್ಸ್, ನೀವೀಗ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಒಂದೇ ಒಂದು ಸ್ಪೀಸೀಸ್ ಇದೆ ಅಂತ ಅಬ್ಸರ್ವ್ ಮಾಡಿದ, ಯಾವುದೋ ಒಂದು ಪ್ಲೇಸಲ್ಲಿ ಒಂದೇ ಸ್ಪೀಸೀಸ್, ಬೇರೆ ಯಾವ ಸ್ಪೀಸೀಸು ಅದ್ರ ಜೊತೆಯಲ್ಲಿ ಇಲ್ಲ, ಆ ಥರದ್ದು ಎಲ್ಲಾದರೂ ನೋಡಿದ್ದೀರಾ ನೀವು? ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಅಂದರೆ ಯಾವುದೇ ಒಂದು ಸ್ಪೀಸೀಸು ಅಥವಾ ಒಂದು ಹ್ಯಾಬಿಟೇಟ್ ಇಲ್ಲ, ಅಲ್ಲಿ ಓನ್ಲಿ ಒಂದು ಸ್ಪೀಸೀಸ್ ಇದೆ ಅಂತ. ಯಾಕೆ? ಯಾಕಂದರೆ ಈವನ್ ಪ್ಲಾಂಟ್ ಆಲ್ಸೋ, ಈಗ ಪ್ಲಾಂಟು ಇಟ್ ಸಿಂಥಸೈಸ್ ದೇರ್ ಓನ್ ಫುಡ್. ಹಾಗಾಗಿ ಫುಡ್ಗೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅಂದ್ರೂ ಇಟ್ ಕೆನಾಟ್ ಸರ್ವೈವ್ ಅಲೋನ್. ಯಾಕೆ ಸರ್ವೈವ್ ಆಗೋಕ್ಕಾಗಲ್ಲ? ಯಾಕಂತ ಅಂದರೆ ಇಟ್ ಆಲ್ಸೋ ರಿಕ್ವೈರ್ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಮಿನರಲ್ ನ್ಯೂಟ್ರಿಷನ್ ಇರ್ಬೋದು, ವಾಟರ್ ಅಬ್ಸಾರ್ಪ್ಷನ್ನ ಎನ್ಹಾನ್ಸ್ ಮಾಡೋಕಿರೋರ್ಬೋದು, ಅವೆಲ್ಲ ಬೇಕಾಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಈವನ್ ದ ಪ್ಲಾಂಟ್ ಆಲ್ಸೋ ಕೆನಾಟ್ ಲೀವ್ ಅಲೋನ್. ಯಾವುದಾದ್ರೂ ಒಂದು ಹ್ಯಾಬಿಟೇಟ್ ತಗೊಳ್ಳಿ, ಅದ್ರ ಜೊತೆ ಒಂದು ಸ್ಪೀಸೀಸ್ ಜೊತೆ ಅಟ್ಲೀಸ್ಟ್ ಒನ್ ಅದರ್ ಸ್ಪೀಸೀಸ್ ಇದ್ದೇ ಇರುತ್ತೆ. ಓಕೆ, ಇನ್ ದಿಸ್ ಪಾರ್ಟ್ ಆಫ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಂದ್ರೇನು, ಎಷ್ಟು ಟೈಪ್ಸ್ ಆಫ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಇದೆ, ಆ ಇಂಟ್ರಾಕ್ಷನ್ಸ್ ಎಲ್ಲ ಫೇವರ್ ಆಗೇ ಇರುತ್ತಾ ಅಥವಾ ಹಾರ್ಮ್ಫುಲ್ ಆಗುವಂಥದ್ದು ಇದೆಯಾ ಅಥವಾ ನ್ಯೂಟ್ರಲ್ ಆಗಿರುತ್ತಾ ಅನ್ನೋದನ್ನ ಈ ಟಾಪಿಕ್ ಅಲ್ಲಿ ನೋಡೋಣ. ದಟ್ ಈಸ್ ಪಾಪ್ಯುಲೇಷನ್ interaction. Okay, what is population interaction? The members of biotic community depends upon one another for food, reproduction, dispersal of seed irbodu, spores irbodu, and production. The phenomenon is called species interdependence interaction or population interaction. What is population interaction? The members of biotic community, ಎಲ್ಲರೂ living organism, they depend upon one another for their food, for the reproduction, for the dispersal and production is called species interdependence interaction ಅಥವಾ population interaction ಅಂತ ಕರಿತೀವಿ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ಗೆ ಇನ್ನೊಂದು ಹೆಸರೇನು? ಸ್ಪೀಸೀಸ್ ಇಂಟರ್ಡಿಪೆಂಡೆನ್ಸ್ ಇಂಟ್ರಾಕ್ಷನ್. ಸ್ಪೀಸೀಸ್ ಬೇರೆ ಬೇರೆ ಸ್ಪೀಸೀಸ್ ಮಧ್ಯೆ ಇರೋ ಇಂಟ್ರಾಕ್ಷನ್ಗೆ ಏನಂತ ಕರಿತೀವಿ? ಸ್ಪೀಸೀಸ್ ಇಂಟರ್ಡಿಪೆಂಡೆಂಟ್ interaction or population interaction. How many types of population interactions are there? There are two types of population interactions. ಯಾವ್ದು population interactions ಅಂತ ಅಂದ್ರೆ, the type of interactions that occur among the different members of biotic community are ಲೈಕ್ ಪಾಸಿಟಿವ್ ಮತ್ತೆ ನೆಗೆಟಿವ್. ಯಾವ್ದನ್ನ ಪಾಸಿಟಿವ್ ಅಂತ ಕರಿತೀವಿ, ಯಾವ್ದನ್ನ ನೆಗೆಟಿವ್ ಅಂತ ಕರಿತೀವಿ? ಒಂದ್ ಸ್ಪೀಸೀಸ್ಗೆ ಬೇರೆ ಒಂದ್ ಸ್ಪೀಸೀಸ್ ಇಂದ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನ ಪಾಸಿಟಿವ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಈಗ ಒಂದ್ ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಹಾರ್ಮ್ ಆಗುತ್ತೆ ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ? ನೆಗೆಟಿವ್ ಇಂಟ್ರಾಕ್ಷನ್ ಅಂತ ಕರಿತೀವಿ. The positive interaction are also known as beneficial interaction ಅಂತ ಕರಿತೀವಿ. ಏನಂತ ಕರಿತೀವಿ? beneficial interaction. The members of one or both the interacting species are benefited, but neither is harmed. ಈಗ ಎರಡು ಸ್ಪೀಸೀಸ್ ಇದೆ ಅಂದ್ರೆ ಇವರಿಬ್ರು ಏನಾಗ್ಬೋದು? ಬೆನಿಫಿಟ್ ಆಗ್ಬೋದು, ಅಥವಾ ಇನ್ನೊಬ್ರು ಕೂಡ ಏನಾಗೋದು? ಬೆನಿಫಿಟ್ ಆಗುತ್ತೆ, ಬಟ್ ಇವ್ರಿಗೇನು ಹಾರ್ಮ್ ಆಗೋಲ್ಲ ಅಥವಾ ಏನೂ ತೊಂದರೆ ಆಗಲ್ಲ ಅಂತ ಒಂದು ಇಂಟ್ರಾಕ್ಷನ್ ಏನಂತ ಕರಿತೀವಿ? ಪಾಸಿಟಿವ್ ಅಥವಾ ಬೆನಿಫಿಷಿಯಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಇದನ್ನ ನಾವು ಪ್ಲಸ್ ಸೈನ್ ಇಂದ ಡಿನೋಟ್ ಮಾಡ್ತೀವಿ. ಇನ್ನು ನೆಗೆಟಿವ್ ಇಂಟ್ರಾಕ್ಷನ್ ಅಂತ ಅಂದ್ರೆ ಒನ್ ಆರ್ ಬೋತ್ ದ ಇಂಟ್ರಾಕ್ಟಿಂಗ್ ಸ್ಪೀಸೀಸ್ ಆರ್ ಹಾರ್ಮ್ಡ್. ಈಗ ಟೂ ಸ್ಪೀಸೀಸ್ ಇದೆ ಅನ್ಕೊಳ್ಳಿ, ಇದರಲ್ಲಿ ಇವರಿಂದ ಇವರಿಗೆ ಹಾರ್ಮ್ ಆಗುತ್ತೆ ಅಥವಾ ಇವರಿಬ್ರು ಜೊತೆಗಿರೋದ್ರಿಂದ ಇಬ್ರಿಗೂ ಹಾರ್ಮ್ ಆಗುತ್ತೆ ಅಂತ ಅಂದ್ರೆ ಅಂತ ಒಂದು ಇಂಟ್ರಾಕ್ಷನ್ ಏನಂತ ಕರಿತೀವಿ? ನೆಗೆಟಿವ್ ಇಂಟ್ರಾಕ್ಷನ್ಸ್. ಇದನ್ನ ಮೈನಸ್ ಇಂದ ಡಿನೋಟ್ ಮಾಡ್ತೀವಿ. ಇದನ್ನ ಪಾಸಿಟಿವ್ ಪ್ಲಸ್ ಅಂತ ಡಿನೋಟ್ ಮಾಡ್ತೀವಿ, ಇದನ್ನ ನೆಗೆಟಿವ್ ಅಂತ ಡಿನೋಟ್ ಮಾಡ್ತೀವಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಇಂಟ್ರಾಕ್ಷನ್, ಪಾಸಿಟಿವ್ ಇಂಟ್ರಾಕ್ಷನ್ ಅಂಡ್ ನೆಗೆಟಿವ್ ಇಂಟ್ರಾಕ್ಷನ್. ಓಕೆ, ದ ಇಂಟ್ರಾಕ್ಷನ್ಸ್ ಆರ್ ದ ಪಾಸಿಟಿವ್ ಇಂಟ್ರಾಕ್ಷನ್ಸ್ ಯಾವ್ದು, ನೆಗೆಟಿವ್ ಇಂಟ್ರಾಕ್ಷನ್ಸ್ ಯಾವ್ದು ಅಂತ ಅಂದ್ರೆ the biotic or ecological interactions that the species interdependent interactions are of two types. Positive interactions are in negative interactions. Thus positive interactions ಅಲ್ಲಿ first one mutualism, ಅದಾದ್ಮೇಲೆ commensalism, and the next one is proto cooperation. This proto cooperation ನಿಮ್ಗೆ syllabus ಅಲ್ಲಿ ಇಲ್ಲ. There are two types of biotic interactions. One, the positive interaction where the two species ಅಲ್ಲಿ ಒಬ್ರು ಬೆನಿಫಿಟ್ ಆಗ್ಬೋದು
ಅಥವಾ ಬೋತ್ ಆರ್ ಬೆನಿಫಿಟೆಡ್, ಅದ್ ನೈದರ್ ಆರ್, ಇಬ್ರು ಯಾರು ಏನಾಗಲ್ಲ ಆರ್ಮ್ ಆಗದೆ ಇರೋಂಥ ಒಂದು ಇಂಟ್ರಾಕ್ಷನ್ ನ ಪಾಸಿಟಿವ್ ಇಂಟ್ರಾಕ್ಷನ್ಸ್ ಅಂತ ಕರಿತೀವಿ. ಯಾವ್ದಾದ್ರು ಪಾಸಿಟಿವ್ ಇಂಟ್ರಾಕ್ಷನ್ಗೆ ಎಕ್ಸಾಂಪಲ್ ಮ್ಯೂಚುಯಲಿಸಮ್, ಕಮೆನ್ಸಾಲಿಸಮ್ ಅಂಡ್ ಪ್ರೋಟೋ ಕೋಆಪರೇಷನ್. ನೆಕ್ಸ್ಟ್ ಒನ್ ನೆಗೆಟಿವ್ ಇಂಟ್ರಾಕ್ಷನ್. ನೆಗೆಟಿವ್ ಇಂಟ್ರಾಕ್ಷನ್ ಅಂತ ಅಂದ್ರೆ ಒಬ್ರು ಅಥವಾ ಇಬ್ರಿಗೂ ಹಾರ್ಮ್ ಆಗುವಂತ ಒಂದು ಇಂಟ್ರಾಕ್ಷನ್ಸ್ ನ ನಾವು ನೆಗೆಟಿವ್ ಇಂಟ್ರಾಕ್ಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ರಿಡೇಷನ್, ನೆಕ್ಸ್ಟ್ ಒನ್ ಪ್ಯಾರಾಸಿಟಿಸಮ್, ನೆಕ್ಸ್ಟ್ ಕಾಂಪಿಟೇಷನ್, ಆಮೇಲೆ ಇನ್ನೊಂದು ಕಮೆನ್ಸಾಲಿಸಮ್. These are the different types of interactions, both biotic ಅಲ್ಲಿ ಪಾಸಿಟಿವ್ ಇಂಟ್ರಾಕ್ಷನ್ಸ್ ಅಂಡ್ ನೆಗೆಟಿವ್ ಇಂಟ್ರಾಕ್ಷನ್ಸ್. ವೆರಿ ಇಂಪಾರ್ಟೆಂಟ್ ಒನ್. ಇದನ್ನ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋದು ಕೂಡ ಇದೆ. ಇನ್ನೊಂದು ಕ್ಯಾನಿಬಾಲಿಸಮ್ ಅಂತ. ಓಕೆ, ಈ ಕ್ಯಾನಿಬಾಲಿಸಮ್ ಕೂಡ ನಿಮ್ಗೆ ಸಿಲೆಬಸ್ ಅಲ್ಲಿ ಇಲ್ಲ. ನೆಗೆಟಿವ್ ಇಂಟ್ರಾಕ್ಷನ್ ಅಲ್ಲಿ the positive interactions are mutualism and commensalism. The negative interactions are predation, parasitism, competition and commensalism. These are the different types of biotic interactions. Okay, the tabular column ಅಲ್ಲಿ ಇರೋದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೂಡ. ಮ್ಯೂಚುಯಲಿಸಮ್ ಅಂತ ಅಂದ್ರೆ ಎರಡು ಸ್ಪೀಸೀಸ್ ಎ ಅಂತ ಬಿ ಇದೆ, ಎರಡು ಪ್ಲಸ್ ಇಬ್ರು ಏನಾಗುತ್ತೆ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಇದನ್ನ ಪಾಸಿಟಿವ್ ಇಂಟ್ರಾಕ್ಷನ್ ಅಥವಾ ಬೆನಿಫಿಷಿಯಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಕಮೆನ್ಸಾಲಿಸಮ್ ಅಲ್ಲಿ ಒಂದು ಸ್ಪೀಸೀಸ್ಗೆ ಬೆನಿಫಿಷಿಯಲ್ ಆಗುತ್ತೆ, ಇನ್ನೊಂದಕ್ಕೆ ಏನು ಹಾರ್ಮ್ ಆಗಲ್ಲ. ಹಾಗಾಗಿ ನ್ಯೂಟ್ರಲ್ ನ 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫೋಟೋ ಕೋಆಪರೇಷನ್ ಅಲ್ಲಿ ಎರಡು ಸ್ಪೀಸೀಸ್ ಪಾಸಿಟಿವ್ ಇರೋದ್ರಿಂದ ಇಬ್ರಿಗೂ ಏನಾಗುತ್ತೆ ಬೆನಿಫಿಟ್ ಆಗುತ್ತೆ. ಈ ಮೂರು ಮ್ಯೂಚುಯಲಿಸಮ್, ಕಮೆನ್ಸಾಲಿಸಮ್ ಅಂಡ್ ಫೋಟೋ ಕೋಆಪರೇಷನ್ ಆರ್ ಎಕ್ಸಾಂಪಲ್ ಫಾರ್ positive interactions. And the negative interactions are, okay, the negative interactions ಯಾವ್ದಂತ ಅಂದ್ರೆ ಅಮೆನ್ಸಾಲಿಸಮ್, ಒಬ್ರು ನ್ಯೂಟ್ರಲ್ ಇರುತ್ತೆ, ಒಂದ್ ಸ್ಪೀಸೀಸ್ಗೆ ಹಾರ್ಮ್ ಆಗುತ್ತೆ. ಪ್ಯಾರಾಸಿಟಿಸಮ್ ಅಲ್ಲಿ ಒಂದು ಪ್ಯಾರಾಸೈಟ್ಸ್ಗೆ ಯೂಸ್ಫುಲ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ, ಹೋಸ್ಟ್ಗೆ ಏನಾಗುತ್ತೆ ಹಾರ್ಮ್ ಆಗುತ್ತೆ. ಇನ್ನು ಪ್ರಿಡೇಷನ್ ಅಲ್ಲಿ ಪ್ರಿಡೇಟರ್ಗೆ ಬೆನಿಫಿಟ್ ಆದ್ರೆ ಪ್ರೇಗೆ ಏನಾಗುತ್ತೆ ಲಾಸ್ ಆಗುತ್ತೆ. ಕ್ಯಾನಬಾಲಿಸಮ್ ಅಲ್ಲಿ ಕೂಡ ಒಂದ್ ಸ್ಪೀಸೀಸ್ಗೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಕಾಂಪಿಟೇಷನ್ ಅಲ್ಲಿ ಇಬ್ರಿಗೂ ಏನಾಗುತ್ತೆ ಲಾಸ್ ಆಗುತ್ತೆ. ಓಕೆ, ಇಬ್ರು ಜಗಳ ಮೂರನೇ ಲಾಭ ಅಂತ. ಕಾಂಪಿಟೇಷನ್ ಅಲ್ಲಿ ಇಬ್ರಿಗೂ ಏನಾಗುತ್ತೆ ಲಾಸ್ ಆಗುತ್ತೆ. ಓಕೆ, ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರಾಕ್ಷನ್ಸ್ ಸೀನ್ ಇನ್ ಆರ್ಗ್ಯಾನಿಸಮ್ಸ್. ಮ್ಯೂಚುಯಲಿಸಮ್ ಅಂದ್ರೆ ಪ್ಲಸ್ ಪ್ಲಸ್, ಕಮೆನ್ಸಾಲಿಸಮ್ ಅಂದ್ರೆ ಪ್ಲಸ್ ಮತ್ತೆ 0 ಏನ್ ರೆಪ್ರೆಸೆಂಟ್ ಮಾಡುತ್ತೆ ನ್ಯೂಟ್ರಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ಲಸ್ ಅಂದ್ರೆ ಪಾಸಿಟಿವ್ ಅಂದ್ರೆ ಬೆನಿಫಿಷಿಯನ್ನ, ಮೈನಸ್ ಅಂದ್ರೆ ನೆಗೆಟಿವ್ ಅಫೆಕ್ಟ್ ಅಂದ್ರೆ ಹಾರ್ಮ್ ಆಗೋದನ್ನ ಹೇಳುತ್ತೆ. ಅಮೆನ್ಸಾಲಿಸಮ್ ಅಲ್ಲಿ 0 ಅಂಡ್ ನೆಗೆಟಿವ್, ಪ್ಯಾರಾಸಿಟಿಸಮ್ ಅಲ್ಲಿ ಪ್ಲಸ್ ಮತ್ತೆ ಮೈನಸ್, ಪ್ರಿಡೇಷನ್ ಅಲ್ಲಿ ಪಾಸಿಟಿವ್ ಮತ್ತೆ ಮೈನಸ್, ಕೆನಬಾಲಿಸಮ್ ಅಲ್ಲಿ ಪಾಸಿಟಿವ್ ಮತ್ತೆ ಅದೇ ಪ್ಲಸ್ ಮತ್ತೆ ಮೈನಸ್, ಕಾಂಪಿಟೇಷನ್ ಅಲ್ಲಿ ಇಬ್ರು ಪಾರ್ಟ್ನರ್ಸ್ ಮೈನಸ್. ಓಕೆ, ದಿಸ್ ಇಸ್ ಅಬೌಟ್ ದ ಇಂಟ್ರಾಕ್ಷನ್ಸ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ವಿಡಿಯೋ ಇಂದ ಒಂದೊಂದೇ ಇಂಟ್ರಾಕ್ಷನ್ಸ್ ಬಗ್ಗೆ ನೋಡೋಣ. ಓಕೆ, ಇನ್ ದಿಸ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ಫಸ್ಟ್ ಒನ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಂತ ನೋಡಿದ್ವಿ, ಆಮೇಲೆ ಟೈಪ್ಸ್ ಆಫ್ ಇಂಟ್ರಾಕ್ಷನ್ ನೋಡಿದ್ವಿ. ಓಕೆ, ಇಲ್ಲಿಗೆ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಇಂಟ್ರೊಡಕ್ಷನ್ ಪಾರ್ಟ್ ಕಂಪ್ಲೀಟ್ ಆಗಿದೆ.